Hello students, welcome back to NAPBSc channel. So coordination compounds last video ಅಲ್ಲಿ effective atomic number rule ಬಗ್ಗೆ ಕಲ್ತಿದ್ದಾರೆ. ಓಕೆನಾ? ಮತ್ತೆ theories of bonding in coordination compounds ಅಲ್ಲಿ ಒಂದು Warner's theory ಅನ್ನ ಕಲ್ತಿದ್ದಾರೆ. ಕರೆಕ್ಟಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಥಿಯರಿನ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ನೀವು ಕಲ್ತಿರುವಂತ ಥಿಯರಿನೇ ಇದು. ಸೊ ಸ್ವಲ್ಪ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಈ ಥಿಯರಿನ ಅನ್ನೋದನ್ನ ನೋಡೋಣ. ಸೊ ಯಾವ ಥಿಯರಿ ಬಗ್ಗೆ ನಾನು ಹೇಳ್ತಾ ಇದೀನಿ ಅಂದ್ರೆ ವೇಲೆನ್ಸ್ ಬಾಂಡ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. The valence bond theory was developed by Pauling to explain the formation and structure of coordination compounds. This theory primarily focuses on the formation of individual bonds from the atomic orbitals of the participating atoms during the formation of a molecule. Pauling ಅನ್ನುವಂತವರು ಈ ಥಿಯರಿನ ಫಾರ್ಮುಲೇಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಫಾರ್ಮೇಶನ್ ಮತ್ತೆ ಸ್ಟ್ರಕ್ಚರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದರಲ್ಲಿ ಯಾವ ರೀತಿ ಇಂಡಿವಿಜುವಲ್ ಬಾಂಡ್ಸ್ ಫಾರ್ಮ್ ಆಗುತ್ತೆ ಅಟಾಮಿಕ್ ಆರ್ಬಿಟಲ್ಸ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ಎಬಿಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ನೋಡೋದಾದ್ರೆ ಫಸ್ಟ್ ಪಾಸ್ಟುಲೇಟ್ ಬಂದು ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಇನ್ ಅ ಕಾಂಪ್ಲೆಕ್ಸ್ ಮೇಕ್ಸ್ ಅವೈಲೇಬಲ್ ಎ ನಂಬರ್ ಆಫ್ ವೇಕೆಂಟ್ s p or d orbitals equal to its coordination number to form coordinate covalent bond with ligands. So central metal atom ಅಥವಾ ion ಯಾವುದೇ ಒಂದು ಕಾಂಪ್ಲೆಕ್ಸ್ ಅಲ್ಲಿ number of vacant orbitals ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತಂತೆ which is equal to its coordination number. ಅದು ಯಾವ ರೀತಿಯಾದಂತ orbitals? It may be s orbital, it may be s and p orbital, it may be s p and d or s p or d orbitals ಯಾವ್ದಾದ್ರೂ ಆಗಿರ್ಬೋದು to form coordinate covalent bonds ನ ಫಾರ್ಮೇಶನ್ ಮಾಡೋದಕ್ಕೆ. ಓಕೆನಾ? ಸೊ ಈ ಒಂದು ವೇಕೆಂಟ್ ಆರ್ಬಿಟಲ್ಸ್ ನ ಏನ್ ಫಾರ್ಮ್ ಮಾಡುತ್ತೆ, ಇದನ್ನ ಹೈಬ್ರಿಡೈಸ್ ಮಾಡ್ಕೊಂಡು ಹೈಬ್ರಿಡ್ ಆರ್ಬಿಟಲ್ಸ್ ನ ಫಾರ್ಮ್ ಮಾಡುತ್ತೆ. ಸಿಮಿಲರ್ ಟು ಹೈಬ್ರಿಡೈಸೇಷನ್ ಪ್ರೋಸೆಸ್ ಗೊತ್ತಲ್ವಾ? ಸೊ ಆ ರೀತಿ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ನ ಫಾರ್ಮ್ ಮಾಡ್ಕೊಳ್ಳುತ್ತೆ. The bonding in metal complexes arises when a filled ligand orbital containing a lone pair of electron overlaps a vacant hybrid orbital on the metal cation or atom to form a coordinate covalent bond. ಸೊ ಮೆಟಲ್ ಕಾಂಪ್ಲೆಕ್ಸಸ್ ಅಲ್ಲಿ ಬಾಂಡಿಂಗ್ ಯಾವಾಗ ಆಗುತ್ತೆ ಅಂದ್ರೆ ಫಿಲ್ಡ್ ಲಿಗ್ಯಾಂಡ್ ಆರ್ಬಿಟಲ್, ಲಿಗ್ಯಾಂಡ್ಸ್ ಅಲ್ಲಿ ಏನು ಆರ್ಬಿಟಲ್ಸ್ ಇರ್ತಾವಲ್ವಾ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಲಿಗ್ಯಾಂಡ್ ಆರ್ಬಿಟಲ್ಸ್ ಫಿಲ್ ಆಗಿ ಎಕ್ಸ್ಟ್ರಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ ಹೈಬ್ರಿಡ್ ಆರ್ಬಿಟಲ್ ನ ಓವರ್ಲ್ಯಾಪ್ ಮಾಡಿದಾಗ ಆವಾಗ ಏನಾಗುತ್ತೆ, ಬಾಂಡಿಂಗ್ ಆಗುತ್ತೆ. ಓಕೆನಾ? ಈಚ್ ಲಿಗ್ಯಾಂಡ್ ಹ್ಯಾಸ್ ಅಟ್ ಲೀಸ್ಟ್ ಒನ್ ಆರ್ಬಿಟಲ್ ಕಂಟೈನಿಂಗ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಪ್ರತಿಯೊಂದು ಲಿಗ್ಯಾಂಡ್ ಅಲ್ಲೂ ಐದರ್ ಒನ್ ಆರ್ಬಿಟಲ್ ಅನ್ನ ಏನು ಬಾಂಡಿಂಗ್ ಗೆ ಅವೈಲೇಬಲ್ ಇರುತ್ತೆ, ಲೋನ್ ಪೇರ್ ಇರುವಂತದ್ದು. ಸೊ ಮತ್ತೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂದ್ರೆ ಏನು ತಿಳ್ಕೊಬೇಕಾಗಿರುವಂತ ಕಾನ್ಸೆಪ್ಟ್ಸ್ ಇದು. ಓಕೆನಾ? ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಾಗ ಅಂತ ಒಂದು ಕಾಂಪ್ಲೆಕ್ಸಸ್ ನ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ವೀಕ್ ಲಿಗ್ಯಾಂಡ್ಸ್ ನ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಮತ್ತೆ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂದಾಗ ಇಲ್ಲಿ ಕಡಿಮೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇಂದ ಫಾರ್ಮೇಶನ್ ಆಗಿರುವಂತದ್ದು. ಓಕೆನಾ? ಸೊ ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಗೆ ಎಕ್ಸಾಂಪಲ್ ಐರನ್ ಮತ್ತೆ ಮ್ಯಾಂಗನೀಸ್ ಕಾಂಪ್ಲೆಕ್ಸಸ್. ಓಕೆನಾ? ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಗೆ ಕಾಪರ್ ಮತ್ತೆ ನಿಕಲ್ ಕಾಂಪ್ಲೆಕ್ಸಸ್. ಮತ್ತೆ ಈಗ ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಕೋಆರ್ಡಿನೇಷನ್ ನಂಬರ್ 4 ಇತ್ತು ಅಂದ್ರೆ ಹೈಬ್ರಿಡೈಸೇಷನ್ sp3 ಆಗುತ್ತೆ. ಸೊ ಆಗ ಏನ್ ಬರುತ್ತೆ, ಟೆಟ್ರಾಹೆಡ್ರಲ್ ಜಾಮೆಟ್ರಿ ಬರುತ್ತೆ. ಸೊ ಐದರ್ ಇಟ್ ಮೇ ಬಿ sp3 ಆರ್ dsp2. ಓಕೆನಾ? dsp2 ಇದ್ರೆ ಸ್ಕ್ವೇರ್ ಪ್ಲೇನಾರ್ ಬರುತ್ತೆ. 5 ಆರ್ಬಿಟಲ್ಸ್ ಇದ್ರೆ sp3d ಬರುತ್ತೆ. sp3d ಅಂದ್ರೆ ಟ್ರಿಗೋನಲ್ ಬೈಪಿರಮಿಡಲ್ ಅರೇಂಜ್ಮೆಂಟ್. 6 ಇದ್ರೆ ಐದರ್ ಆಕ್ಟಾಹೆಡ್ರಲ್ sp3d2 ಆರ್ d2sp3 ಯಾವ್ದಾದ್ರು ಬರಬಹುದು. ಸೊ ಇದು ಎಕ್ಸ್ಟರ್ನಲ್ ಓವರ್ಲ್ಯಾಪಿಂಗ್ ಮತ್ತೆ ಇಂಟರ್ನಲ್ ಓವರ್ಲ್ಯಾಪಿಂಗ್ ಅಂತ ಬರುತ್ತೆ ಅನ್ನ ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಸೊ ಈಗ ಹೈ ಸ್ಪಿನ್ ಮತ್ತೆ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ನ ನಾವು ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಓಕೆನಾ? ಈಗ ಸಪೋಸ್ ನನ್ನ ಹತ್ರ ಒಂದು ಕಾಂಪ್ಲೆಕ್ಸ್ ಇದೆ CONH363+. ಸೊ ಇದು ಒಂದು ಕಾಂಪ್ಲೆಕ್ಸ್ ಇದೆ ನನ್ನ ಹತ್ರ. ಇದರಲ್ಲಿ ಕೋಬಾಲ್ಟ್ ಗೆ ಆಕ್ಸಿಡೇಷನ್ ಸ್ಟೇಟ್ ಬಂದು +3 ಇರುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 3d6. ಓಕೆನಾ? ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 3d6. ಓಕೆನಾ? ಹೈಬ್ರಿಡೈಸೇಷನ್ ಬರೆಯೋದಾದ್ರೆ ನಾರ್ಮಲ್ ಆಗಿ 3d6 ಅಂತ ಹೇಳಿದ್ರೆ ಸೊ ಆಸ್ ಯು ಕ್ಯಾನ್ ಸಿ ಆರ್ಬಿಟಲ್ಸ್ ಆಫ್ CO3+ ಅಯಾನ್. ಸೊ ಅದರಲ್ಲಿ ನೋಡಿ ಈಗ ಆರ್ಬಿಟಲ್ಸ್ ನಾರ್ಮಲಿ ಕೋಬಾಲ್ಟ್ ಗೆ CO3+ ಏನಿರ್ಬೇಕು ಅಂತ ಹೇಳಿದರೆ 3d6. ನಾರ್ಮಲ್ ಆಗಿ 3d ಅಲ್ಲಿ 5 ಏನು ಬಾಕ್ಸಸ್ ಇರುತ್ತೆ. 5 ಅಲ್ಲೂ 5 ಎಲೆಕ್ಟ್ರಾನ್ಸ್ ಫಸ್ಟ್ ಹಾಫ್ ಫಿಲ್ ಮಾಡ್ತಾರೆ. ನೆಕ್ಸ್ಟ್ 1 ಎಲೆಕ್ಟ್ರಾನ್ ನ ಫಸ್ಟ್ ಆರ್ಬಿಟಲ್ ಗೆ ಅಗೇನ್ ಫಿಲ್ ಮಾಡ್ತಾರೆ.
ಅಲ್ಲಿಗೆ 3d6 ಕಂಪ್ಲೀಟ್ ಆಯ್ತು. 3d6 ಆದ್ಮೇಲೆ ನಾನು ಖಾಲಿ ಆರ್ಬಿಟಲ್ಸ್ ನ ns ಮತ್ತೆ nd ಅಂತ ತಗೋತೀನಿ. ಓಕೆನಾ. ಸೊ ನೆಕ್ಸ್ಟ್, ಸೊ ಹೈಬ್ರಿಡೈಸ್ಡ್ ಆದ್ಮೇಲೆ ಯಾವ ರೀತಿ ಫಾರ್ಮ್ ಆಗುತ್ತೆ? ಹೈಬ್ರಿಡೈಸ್ಡ್ ಆದ್ಮೇಲೆ ಸೊ ನಮ್ಗೆ ಯಾವ ಕಾನ್ಫಿಗರೇಷನ್ ಬರಬೇಕು? D2sp3 ಕಾನ್ಫಿಗರೇಷನ್ ಬರುತ್ತೆ. ಓಕೆನಾ. D2sp3 ಕಾನ್ಫಿಗರೇಷನ್ ಬಂದ್ರೆ ಯಾವ ರೀತಿ ಕಾಂಪ್ಲೆಕ್ಸಸ್ ಫಾರ್ಮ್ ಆಗುತ್ತೆ ಅಂತ ನೋಡೋದಾದ್ರೆ, ಸೊ ಡಿ ಅಲ್ಲಿ D2sp3 ಹೈಬ್ರಿಡ್ ಕಾಂಪ್ಲೆಕ್ಸ್ ಅಂದ್ರೆ ಈಗ ನಾರ್ಮಲ್ ಆಗಿ 3D ಅಲ್ಲಿ ಎರಡು, ಓಕೆನಾ, ಲಾಸ್ಟ್ 2 ಏನಿದಾವೆ ಆ ಲಾಸ್ಟ್ 2 ಒಂದು S ಮತ್ತೆ ಇಲ್ಲಿ 3 ಅನ್ಪೇರ್ಡ್ ಏನಿದಾವಲ್ವಾ, ಸೊ ಇವಿಷ್ಟು ಕೂಡ ಏನಾಗುತ್ತೆ ಹೈಬ್ರಿಡ್ ಆರ್ಬಿಟಲ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ. ಎಂಟಿ ಏನ್ ಆರ್ಬಿಟಲ್ಸ್ ಇದಾವಲ್ವಾ ns nd ಅದ್ರ ಜೊತೆಗೆ 3D ಇದು 2 ಆರ್ಬಿಟಲ್ಸ್ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ D2sp3 ಫಸ್ಟ್ ಡಿ ಆರ್ಬಿಟಲ್ಸ್ ಬರುತ್ತೆ, ದೆನ್ s ದೆನ್ ಏನು ಓಕೆನಾ p ಆರ್ಬಿಟಲ್ಸ್. ಸೊ ಅದರಿಂದ D2sp3 ಫಾರ್ಮೇಶನ್ ಆಗುತ್ತೆ. ಓಕೆನಾ. D2sp3 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಲೇಟರ್ ಏನಾಗುತ್ತೆ, ಈ ಹೈಬ್ರಿಡ್ ಆರ್ಬಿಟಲ್ಸ್ ಅಲ್ಲಿ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಅಮೋನಿಯಾ ಇಂದ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಕುತ್ಕೊಳ್ಳುತ್ತೆ. 6 ಅಮೋನಿಯಾ ಇರೋದ್ರಿಂದ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಅಲ್ಲಿ ಕುತ್ಕೊಳ್ಳುತ್ತೆ. ಅಂಡ್ ಸೊ ಇಲ್ಲಿ ಮಿಕ್ಕಿರೋಂಥದ್ದು ಏನು 3D ಇಂದ ಒನ್ ಸೆಟ್ ಆಫ್ ಆರ್ಬಿಟಲ್ ಎರಡಿತ್ತಲ್ವಾ, ಪ್ಲಸ್ 1 3 ಇದೆಯವಲ್ಲ, ಸೊ ಅವು ಕೂಡ ಒಂದು ಗ್ರೂಪ್ ಆಗುತ್ತೆ. ಸೊ ಇನ್ನರ್ ಆರ್ಬಿಟಲ್ ನಿಂದ ಫಾರ್ಮೇಶನ್ ಆಗಿರುವಂತದ್ದು ಅಂದ್ರೆ 3D ಫಸ್ಟ್ ಬರುತ್ತೆ. ಓಕೆನಾ. ಸೊ ಇನ್ನರ್ ಆರ್ಬಿಟಲ್ ಇಂದ ಫಾರ್ಮೇಶನ್ ಆದ್ರೆ ಅದನ್ನ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಇನ್ನರ್ ಆರ್ಬಿಟಲ್ ಇಂದ ಇದು ಫಾರ್ಮ್ ಆಗಿರುವಂತದ್ದು. ಓಕೆನಾ. 3D ಫಸ್ಟ್, ಆಮೇಲೆ S D. ಓಕೆನಾ. ಸೊ sp dsp D2sp3. ಓಕೆನಾ. ಸೊ ಈಗ ನೆಕ್ಸ್ಟ್ 6 pair of electrons, one from each ammonium molecule occupy the 6 hybrid orbitals. ಹಾಗೆ ಅಲ್ವಾ ಆಗಿರೋದು? ಸೊ 6 pair of electrons occupy ಆಗಿದೆ ಅಂದ್ರೆ 6 pair of electrons ಗೆ ಆಗ್ಲೇ ಟೇಬಲ್ ಅಲ್ಲಿ ನಾನು ಜಾಮೆಟ್ರಿ ಏನಂತ ಹೇಳಿದೆ, ಆಕ್ಟಾಹೆಡ್ರಲ್ ಜಾಮೆಟ್ರಿ ಬರುತ್ತೆ. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಹೇಳೋದಾದ್ರೆ, ಸೊ ಕಂಪ್ಲೀಟ್ ಆಗಿ ಎಲೆಕ್ಟ್ರಾನ್ಸ್ ಫಿಲ್ ಆಗಿರೋದ್ರಿಂದ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಆಗಿರುತ್ತೆ. ಓಕೆನಾ. ಸೊ ಇನ್ನರ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಅಲ್ಲಿ ಯೂಸ್ ಆಗಿರೋ ಕಾರಣ ಇದನ್ನ ಇನ್ನರ್ ಆರ್ಬಿಟಲ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇನ್ನರ್ ಆರ್ಬಿಟಲ್ಸ್ ಯಾವಾಗ ಯೂಸ್ ಆಗುತ್ತೋ ಅದನ್ನ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಅದಕ್ಕೆ ಯಾವ ರೀತಿ ಎಕ್ಸಾಂಪಲ್ ಅನ್ನೋದನ್ನ ಈಗ ನೋಡೋಣ. So next, the paramagnetic octahedral complex COF6 total charge 3- ಇದೆ complex ಗೆ uses outer orbital 4D in hybridization. Normal ಆಗಿ CO2+ ಗೆ ಏನ್ ಬರಬೇಕು 3D6 ಕಾನ್ಫಿಗರೇಷನ್ ಇರುತ್ತೆ. ಓಕೆನಾ. 3D6 ನಾರ್ಮಲ್ ಆಗಿ ಫಿಲ್ ಮಾಡ್ತೀವಿ, ಮತ್ತೆ 3D6 ಆದ್ಮೇಲೆ 4s 4p 4d ನಾರ್ಮಲ್ ಆಗಿ ಕಂಟಿನ್ಯೂ ಆಗುತ್ತೆ ಆರ್ಬಿಟಲ್ಸ್. ಕರೆಕ್ಟಾ? ಸೊ ಈಗ ಔಟರ್ ಆರ್ಬಿಟಲ್ ನ ಯೂಸ್ ಮಾಡ್ಕೊಡುತ್ತೆ. ಈಗ 3D ಆರ್ಬಿಟಲ್ಸ್ ಯೂಸ್ ಆಗ್ತಾ ಇಲ್ಲ, ಅಲ್ಲಿ 3D ಆರ್ಬಿಟಲ್ ಯೂಸ್ ಆಗಿತ್ತು ಏನು ಬಾಂಡಿಂಗ್ ಗೆ. ಓಕೆನಾ. ಬಟ್ ಇಲ್ಲಿ ಆ ರೀತಿ ಆಗ್ತಿಲ್ಲ, 3D ಆರ್ಬಿಟಲ್ಸ್ ಹಾಗೆ ಇಂಟ್ಯಾಕ್ಟ್ ಆಗಿರುತ್ತೆ. 4s 4p ಜೊತೆಗೆ 4D ಆರ್ಬಿಟಲ್ಸ್ ಏನ್ ಮಾಡುತ್ತೆ ಹೈಬ್ರಿಡೈಸ್ ಆಗ್ತಿದೆ. ಓಕೆನಾ. ಇಲ್ಲಿ ಇನ್ನರ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಓಕೆನಾ. ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೈಸ್ ಆಗ್ತವೆ. ಸೊ ಆದ್ರಿಂದ ಸೊ ಅಲ್ಲಿ D2sp3 D2 ಫಸ್ಟ್ ಬಂತು, ಇನ್ನರ್ ಆರ್ಬಿಟಲ್ ಇಂದ D2, ಲೇಟರ್ S P ಬಂತು. ಬಟ್ ಇಲ್ಲಿ ಆಗಿಲ್ಲ, ಫಸ್ಟ್ S ಬಂತು, P ಬಂತು, ಲೇಟರ್ D ಬಂತು. ಒಂದು S ಇದೆ, 3P ಇದೆ, ಸಾರಿ S 3P ಅಂಡ್ 2D. ಸೊ sp3d2 ಹೈಬ್ರಿಡೈಸ್ಡ್ ಆರ್ಬಿಟಲ್ ಫಾರ್ಮೇಶನ್ ಆಗುತ್ತೆ. ಓಕೆನಾ. ಸೊ 6 ಫ್ಲೂರಿನ್ ಅಯಾನ್ಸ್ ಇಂದ 6 sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ. ಸೊ ಇದು ಬಂದು ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆನಾ. ಸಿಮಿಲರ್ ಟು ದಟ್. ಸೊ ಇನ್ನರ್ ಆರ್ಬಿಟಲ್ ಅಂತ ಹೇಳಿದ್ರೆ, ಇನ್ನರ್ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಹೇಳಿದ್ರೆ ಇನ್ನರ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗುತ್ತೆ. ಓಕೆನಾ. ಸೊ ಏನು ನಾವು ಆಗ್ಲೇ ಎಕ್ಸಾಂಪಲ್ ತಗೊಂಡಿದ್ವಲ್ಲ, ಸೊ ಆಗ್ಲೇ ತಗೊಂಡಿದ್ದಂತ ಒಂದು ಮೆಟಲ್ ಆಟಮ್, ಸೊ ತಗೊಂಡಂತ CONH3 ಸೊ ಅಲ್ಲಿ ಕೋಬಾಲ್ಟ್ ನ ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತಿದೆ. ಓಕೆನಾ. ಬಟ್ ಇಲ್ಲಿ ಕೋಬಾಲ್ಟ್ ನ ಆರ್ಬಿಟಲ್ಸ್ ಯೂಸ್ ಆಗ್ತಿಲ್ಲ, ಹೊರಗಿನ ಆರ್ಬಿಟಲ್ಸ್ ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೈಸ್ ಆಗಿ ಫಾರ್ಮೇಶನ್ ಆಗ್ತಿದೆ. ಲೇಟರ್ ಈ ಒಂದು ಆರ್ಬಿಟಲ್ಸ್ ಹೈಬ್ರಿಡೈಸ್ ಆಗುತ್ತೆ, ಆಮೇಲೆ ಏನು 6 ಫ್ಲೂರಿನ್ ಅಯಾನ್ಸ್ ಇಂದ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಸೊ ದಿಸ್ ಇಸ್ sp3d2 ಹೈಬ್ರಿಡೈಸೇಷನ್. ಅರ್ಥ ಆಯ್ತಲ್ವಾ? ಸೊ ಇದು ಬಂದು ಏನು ಹೈ ಸ್ಪಿನ್ ಕಾಂಪ್ಲೆಕ್ಸ್ ಮತ್ತೆ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ.
ಓಕೆನಾ. ನಿಮ್ಗೆ ಸಿಂಪಲ್ ವೇಲೆನ್ಸ್ ಬಾಂಡ್ ಥಿಯರಿ ಪಾಸ್ಟುಲೇಟ್ಸ್ ಇಟ್ಟಿದ್ದಾರೆ, ಮತ್ತೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂದ್ರೆ ಏನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ನಿಮ್ಗೆ ತಿಳ್ಕೊಬೇಕಾಗುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ like, share and subscribe to my channel. Thanks for watching.